ಇಂಥ ಗಂಡಸರಿರೋದೇ ಅಪರೂಪ ಬಿಡಿ. ಆ ಮಗು ನಿನ್ನದಲ್ಲ ಅಂತ ಹೆಂಡತಿಯಾದವಳು ಹೇಳಿದ ಮೇಲೂ ಆತ ಕಂದನನ್ನ ಅದೆಷ್ಟು ಪ್ರೀತಿಯಿಂದ ನೋಡ್ಕೊಂಡ ಅನ್ನೋದನ್ನ ನೀವೇ ನೋಡಿದ್ರಲ್ಲ. ಅವಳ ತಾಯಿ ಮಾಡಿಕೊಂಡಂಥ ಗಲಾಟೆಯಲ್ಲಿ ಮಗು ಸೊರಗಬಾರ್ದು ಅಂತ ಕಾಳಜಿ ಮಾಡ್ದ. ಕಂದನ ಹಸಿವನ್ನ ನೀಗಿಸುವಂಥ ಪ್ರಯತ್ನ ಮಾಡ್ದ. ಇದೊಂದು ದೃಶ್ಯ ಸಾಕು ಆ ಶಶಿಕುಮಾರ ಅದೆಷ್ಟು ಒಳ್ಳೆಯವನು ಅನ್ನೋದನ್ನ ಹೇಳೋದಕ್ಕೆ. ಇಂಥ ಅಪ್ಪನನ್ನ ಆ ಮಗು ಬಿಟ್ಟು ಹೋಗ್ಬೇಕಾಗಿದೆ. ಕಳಿಸೋ ಮನಸ್ಸು ಈತನಿಗೆ ಇದೆಯೋ ಇಲ್ವೋ, ಹಂಗಾಗೆ ಮೋಸ್ಟ್ಲಿ ಸತ್ಯ ಗೊತ್ತಾದ ಮೇಲೂ ಹೆಂಡತಿಯನ್ನ ಅವನ ಜೊತೆಗೆ ಇಟ್ಕೊಂಡಿದ್ದ ಅಂತ ಅನ್ಸತ್ತೆ. ಈಗ ಅವಳೇ ಹೊರಬಂದ್ಬಿಟ್ಟಿದ್ದಾಳೆ. ಆಕೆಗೊಂದು ದಾರಿ ತೋರಿಸಿ ಅಂತ ಗಂಡನೇ ಹೇಳ್ತಾ ಇದ್ದಾನೆ. ಈಗಿರ ಪರಿಸ್ಥಿತಿ ಅವಳು ಮುಂದೆ ಮುದುಕಕ್ಕಾಗಲ್ಲ ಅವಳ ಜೊತೆ. ಈಗ ಅವಳು ನನ್ನ ಜೊತೆಗೆ ಅವಳಿಗೆ ಬರಲ್ಲ. ಈಗ ಏನಂದರೆ ಅವಳಿಗೆ ಈಗ ಅವನು ಕರ್ಕೊಂಡು ಹೋಗೋಕ್ಕೆ ಈಗ ರೆಡಿ ಇಲ್ಲ, ಸತ್ತೋಯ್ತೀನಿ ಅಂತ ಕೂತಾಳೆ. ಈಗ ಅವಳಿಗೆ ಏನಾದ್ರು ಒಂದು ದಾರಿ ಮಾಡಿಕೊಡಿ ಅಷ್ಟೇ. ಇನ್ನು ಅವಳ ದಾರಿ ಅವಳು ನೋಡ್ಕೋಬೇಕು ಅಷ್ಟೇ. ಇಷ್ಟು ದಿನ ಆ ಹುಡುಗ ಅವಳನ್ನು ಆಡಿಸ್ದ, ಇನ್ನು ಅವಳು ಅವನನ್ನು ತನ್ನ ಕಂಟ್ರೋಲ್ಗೆ ತಗೊಂಡು ಸಂಸಾರ ನಡೆಸಬೇಕು ಅಷ್ಟೇ. ಅದೇ ನಿರ್ಧಾರದಲ್ಲೇ ಲಕ್ಷ್ಮಿ ಮನೆಯಾಚೆ ಬಂದಿದ್ದಾಳೆ. ಪೊಲೀಸ್ ಠಾಣೆಯ ಮೆಟ್ಟಿಲನ್ನು ಹತ್ತಿದ್ದಾಳೆ. ಅಂತೂ ಇಂತೂ ಸಾಗರ ಸಂಸಾರ ಮಾಡೋದಕ್ಕೆ ಒಪ್ಕೊಂಡಿದ್ದಾನೆ. ಇನ್ನು ಶಶಿಕುಮಾರನ್ಗೆ ಆಕೆ ಡಿವೋರ್ಸ್ ಕೊಡ್ತಾಳೆ. ಮುಂದೆ ಅವಳ ಬದುಕು ಏನಾಗುತ್ತೋ ಗೊತ್ತಿಲ್ಲ. ಇದರ ನಡುವೆ ಅವರ ಮಕ್ಕಳು ಸಂಕಷ್ಟಕ್ಕೆ ಸಿಲುಕದೇ ಇದ್ದರೆ ಅಷ್ಟೇ ಸಾಕು.